ಮುಂಭಾಗದಲ್ಲಿ ಇರ್ತಕ್ಕಂಥ ಗೌರವಾನ್ವಿತ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಶ್ರದ್ಧೆಯ ತಾಯಂದಿರೇ, ಅಣ್ಣ ತಮ್ಮಂದಿರೇ, ವೇದಿಕೆ ಮೇಲಿರುವಂಥ ಪರಮ ಪೂಜ್ಯರ ಪಾದ ಕಮಲಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರಿದ್ದಾರೆ, ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಈಗ ತಾನೇ ಕಾಗೇರಿ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ, ಶ್ರೀವಸ್ತ ಅವರು, ಸನ್ಮಾನ್ಯ ರಾಮಮೂರ್ತಿ ಅವರು, ಅಶೋಕ್ ಆರ್ನಳ್ಳಿ ಅವರು, ಮಹೇಶ್ ಜೋಶಿ ಅವರು, ವೆಂಕಟೇಶ್ ಅವರು, ನೆಹಲು ಓರೇಕಾರ್ ಅವರು, ಶ್ರೀನಾಥ್ ಅವರು, ರಾಮಸ್ವಾಮಿ ಅವರು, ನಮ್ಮ MP ಅವರಾದಂಥ ಡಾಕ್ಟರ್ ಮಂಜುನಾಥ್ ಅವರು ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ 50 ವರ್ಷಗಳ ಸುದೀರ್ಘ ನಡೆಯನ್ನು ಇವತ್ತು ಈ ವೇದಿಕೆ ಮುಂಭಾಗದಲ್ಲಿ ನಾವು ನೋಡ್ತಾ ಇದ್ದೀರಿ. ಪುಣ್ಯಕ್ಕೆ ಆ ಬ್ರಾಹ್ಮಣ ಸಭಾದ ಕೇಂದ್ರ ಕಚೇರಿ ಇರೋದು ನಮ್ಮ ಪದ್ಮನಾಭನಗರದಲ್ಲಿ. ಅದೇ ಸ್ಥಾನದಿಂದ ನಾನು 30 ವರ್ಷ MLA ಆಗಿ ನಿಮ್ಮ ಆಶೀರ್ವಾದದಿಂದ ನಾನು ಗೆದ್ದು ಬರ್ತಾ ಇದ್ದೀನಿ. ಇವತ್ತು ಬ್ರಾಹ್ಮಣ ಸಮಾಜ ನಮ್ಮ ಧರ್ಮ ಉಳಿಬೇಕಾದ್ರೆ, ಹಿಂದೂ ಸಮಾಜ ಉಳಿಬೇಕಾದ್ರೆ ಬ್ರಾಹ್ಮಣ ಸಮಾಜದ ಕೊಡುಗೆ ಬಹಳ ಅಪಾರವಾದಂಥದ್ದು. ಅಪಾರವಾದಂಥ ಕೊಡುಗೆಯನ್ನು ಈ ಸಮಾಜ ನಮಗೆ ಕೊಟ್ಟಿದೆ. ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಈ ಧರ್ಮದ ಪುನಶ್ಚೇತನಕ್ಕೆ ಕಾಲ್ನಡಿಗೆಯಲ್ಲೇ ಓಡಾಡಿ ಈ ಧರ್ಮದ ಮರುಸ್ಥಾಪನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಕೂಡ ನಮ್ಮ ಮನೆ ದೇವ್ರ ಮನೆಯಲ್ಲಿ, ಯಾರ ಮನೆಯಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ, ಈ 3 ಜನರ ಫೋಟೋವನ್ನು ನಾನು ನಮ್ಮ ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ. ನಾನು ಪ್ರತಿದಿನನೂ ಕೂಡ ನಾನು ನಮಸ್ಕಾರ ಹಾಕಿ ಒಳ್ಳೆ ಮಾತಾಡೋಕ್ಕೆ ಗುರುಗಳ ಹತ್ರ ನಾವು ಏನು ಕೇಳ್ಬೋದು. ಇವತ್ತು ಹೋಗ್ತಾ ಇದ್ದೀನಿ ಆಚೆ ಕಡೆ, ಒಳ್ಳೆ ಮಾತಾಡೋಕ್ಕೆ ಶಕ್ತಿ ಕೊಡಪ್ಪ ಗುರುವೇ ಅಂತೇಳಿ ಆ 3 ಜನ ಗುರುಗಳನ್ನು ನಾನು ಕೇಳ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು, ಈಗ ತಾನೇ ನಮ್ಮ ಅಧ್ಯಕ್ಷರ ಬರ್ತಡೇನೂ ಆಗಿದೆ, ಅಶೋಕ್ ಆರ್ನಳ್ಳಿ ಅವ್ರದ್ದು. ಅವ್ರ ಹೆಸರು ಅಶೋಕನೇ, ನನ್ನ ಹೆಸರು ಅಶೋಕನೇ. ಅವರು ಆರ್ನಳ್ಳಿ, ನಾನು ಜಾಲಹಳ್ಳಿ, ಅಷ್ಟೇ ಡಿಫ್ರೆನ್ಸು. ಆದ್ರೆ ನಾವು ಇಲ್ಲಿ ಯಾಕೆ ಸೇರಿದ್ದೀರಿ? ಆ ಹಿಂದೂ ಅನ್ನೋ ಒಂದು ಪದದ ಅಡಿಯಲ್ಲಿ ನಾವಿಲ್ಲೆಲ್ಲ ಸೇರಿರೋದು. ಆ ಹಿಂದೂ ಅನ್ನೋ ಪದ ನಮ್ಮಲ್ಲಿ ಇಲ್ಲಿ ಒಟ್ಟಿಗೆ ಸೇರಿಸಿದೆ. ಈ ಒಂದು ಧರ್ಮ ಇವತ್ತು ನಾವು ಪ್ರಪಂಚದಲ್ಲಿ ಆಗುವವುಗಳನ್ನು ನಾವು ನೋಡ್ತಾ ಇದ್ದೀರಿ. ನಾವು ಇವತ್ತು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇವೆಲ್ಲ ಪ್ರತಿದಿನ ನೋಡ್ತಾ ಇದ್ದೀರಿ. ನೆನ್ನೆ ಕ್ರಿಸ್ಮಸ್ಗೆ ನಮಗೆ ಮನೆಗೆ ಒಬ್ಬರು ಫಾದ್ರಿ ಬಂದಿದ್ರು. ಕ್ರಿಸ್ಮಸ್ ವಿಶ್ ಮಾಡಿಬಿಟ್ಟು 5 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ರಿ. ಅವ್ರು ಹೇಳಿದ್ದು ಒಂದು ಮಾತು, ಅವ್ರು ಹೇಳಿದ್ದು ಫಾದ್ರಿ, ನೋಡಿ ಇಡೀ ಪ್ರಪಂಚವನ್ನು ಆಳಿದಂಥ ಇಂಗ್ಲೆಂಡ್ ಇವತ್ತು ಇನ್ನೊಂದು 10-15 ವರ್ಷದಲ್ಲಿ ಇಂಗ್ಲೆಂಡ್ ಆಗಿರೋದೇ ಇಲ್ಲ. ಆ ಪರಿಸ್ಥಿತಿ ಅಲ್ಲಿ, ಆ ಆಧಾರಿತವಾದಂಥ ಸ್ಥಿತಿಯನ್ನು ನಾವು ಇವತ್ತೇನು ನೋಡ್ತಾ ಇದ್ದೀರಿ, ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಆಗ್ತಾ ಇರುವಂಥ ಗಲಭೆಗಳು, ಒಡೆದಾಟಗಳು ಉಳಿತಾ ಇಲ್ಲ. ಇವತ್ತು ಲಂಡನ್ ಆಗಿ ಉಳಿತಾ ಇಲ್ಲ. ನಾವು ಎಚ್ಚರದಿಂದ ಇರಬೇಕು. ಯಾರೋ ಪುಣ್ಯಾತ್ಮರು, ಶಂಕರಾಚಾರ್ಯರಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ರಾಮಾನುಚಾರ್ಯ, ಇವರೆಲ್ಲ ಈ ಪರಂಪರೆಯನ್ನು ಬೆಳೆಸಿದ್ದಾರೆ. ಈ ಪರಂಪರೆ ಹಿಂಗೆ ಉಳಿಬೇಕಲ್ಲ. ನಮಗೆ ಈ ಪರಂಪರೆಯನ್ನು ಕಲಿಸ್ಕೊಟ್ಟವ್ರು ಯಾರು? ನಮ್ಮಪ್ಪ ನಮ್ಮಮ್ಮ ನನಗೆ ಕಲಿಸ್ಕೊಟ್ರು. ಅವ್ರಿಗೆ ಯಾರು ಕಲಿಸ್ಕೊಟ್ರು? ಅವರಪ್ಪ ಅಮ್ಮ ಕಲಿಸ್ಕೊಟ್ರು. ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ದಾರೆ, ನಾವು ಮುಂದಿನ ಜನಾಂಗಕ್ಕೆ ಏನು ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವು ಈ ಮುಂದಿನ ಜನಾಂಗಕ್ಕೆ ಈ ಗಾಳಿ, ನೀರು, ಈ ಪರಿಸರವನ್ನ ಹೀಗೆ ಸ್ವಚ್ಛವಾಗಿ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಕೊಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ನಾವು ನಮ್ಮ ಜನಾಂಗಕ್ಕೆ, ಈ ಮುಂದಿನ ಜನಾಂಗಕ್ಕೆ ಈ ಧರ್ಮವನ್ನು ಹಾಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ. ಈ ಧರ್ಮವನ್ನು ಪಲ್ಯೂಟ್ ಮಾಡದೆ ಟ್ರಾನ್ಸ್ಫರ್ ಮಾಡಬೇಕಲ್ಲ.
ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ನಾವು ಮೇಲುಕೋಟೆಯಲ್ಲಿ ನೋಡಿದಿರಿ, ನಾವು ಏನಾಯ್ತು ಅಂತ ಇತಿಹಾಸದ ಪುಟಗಳಲ್ಲಿ ನಾವೆಲ್ಲ ನೋಡಿದಿರಿ. ನಾವು ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀರಿ. ನಾವು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀರಿ. ಕೆಲವು ಪತ್ರಿಕೆಗಳಲ್ಲಿ ಕೂಡ ನಮಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ, 2047ಕ್ಕೆ ಭಾರತವನ್ನ ಪರಿವರ್ತನೆ ಮಾಡ್ತೀನಿ ಅಂತೇಳಿ. ಇದೆಲ್ಲನೂ ಕೂಡ ನಮಗೆ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟು. ನಮಗೆ ದಾರಿದೀಪ ಯಾವುದು? ನಮಗೆ ರೈತನಿಗೆ ದಾರಿದೀಪ ಅಂತ ಹೇಳಿದ್ರೆ, ಒಬ್ಬ ರೈತ ಅವನು ಬೆಳೆ ಬೆಳಿಬೇಕಾದ್ರೆ ಅವನು ಅಕ್ಷರನೇ ಗೊತ್ತಿರಲ್ಲ. ಅವನು ಯಾವ ಕಾಲದಲ್ಲಿ ಬಿತ್ತನೆ ಮಾಡಬೇಕು, ಯಾವ ಕಾಲದಲ್ಲಿ ಕಟಾವು ಮಾಡಬೇಕು, ಯಾವ ಕಾಲದಲ್ಲಿ ಅವರೇ ಅದಕ್ಕೆ ಸೊಗಡು ಬರ್ತೈತೆ, ಇವೆಲ್ಲ ರೈತನಿಗೆ ಗೊತ್ತಿರ್ತದೆ. ಅದರ ಮೇಲೆ ಅವನು ಆ ಒಂದು ವ್ಯವಸಾಯನ ಮುಂದುವರಿಸ್ಕೊಂಡು ಹೋಗ್ತಾನೆ. ನಾವು ಅಷ್ಟೇ. ಈ ಧರ್ಮದ ಮೇಲೆ ನಡೆದಂಥ ದಾಳಿಗಳು, ಈ ಧರ್ಮದ ಬಗ್ಗೆ ನಮ್ಮ ಹಿರಿಯರು ಹೇಳಿದಂಥ ಮಾತುಗಳು, ಇವೆಲ್ಲ ಕೂಡ ನಮಗೆ ಬಹಳ ಇಂಪಾರ್ಟೆಂಟು ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನು ಒಳ್ಳೆಯ ಕೆಲಸ ಮಾಡ್ತೀರಿ ಅದು ಈ ಸಮಾಜಕ್ಕೆ ನಾವು ಕೊಡಬೇಕಾಗಿರುವಂಥದ್ದು. ನಾವು ಯಾರೂ ಕೂಡ ಹುಟ್ಟು ಸಾವು ಮಧ್ಯೆ ಇರತಕ್ಕಂಥ ಸಮಯ ಏನಿದೆ, ಆ ಸಮಯದಲ್ಲಿ ನಾವು ಏನು ಮಾಡ್ತೀರಿ ಅದು ಮಾತ್ರ ಉಳಿಯುವಂಥದ್ದು. ಕವಿ ಒಂದು ಮಾತನ್ನು ಹೇಳ್ತಾನೆ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ ಅಂತೇಳಿ. ನಾವು ಆಸ್ತಿ ಸಂಪಾದನೆ ಮಾಡಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ದಾಖಲೆ ಇರ್ತದೆ. ನಾವೇನಾನ ಆಸ್ತಿ ಮಾಡಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಸ್ತಿಯ ದಾಖಲೆ ಇರ್ತೈತೆ. ನಾವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಜನರ ಹೃದಯದಲ್ಲಿ ಆ ಕೆಲಸ ಉಳಿಯುತ್ತೆ. ಆ ಜನರ ಇವತ್ತು ಬ್ರಾಹ್ಮಣ ಮಹಾಸಭಾ ಆ ರೀತಿಯ ಒಂದು ಕಾರ್ಯವನ್ನ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಯಾರು ತೆಗಳೋರು ಇದ್ದೇ ಇರ್ತಾರೆ. ಬಸವಣ್ಣವ್ರು ಹೇಳಿದ್ದಾರೆ, ಮನೆ ಮುಂದೆ ಒಬ್ಬನ ತೆಗಳೋನು ಇದ್ರೇನೆ ಅಂತೆ ನಾವು ಎಚ್ಚರ ಇರೋದು. ತೆಗಳೋರು ಇರಬೇಕು, ತೆಗಳೋರು ಇದ್ರೇನೆ ನಾವು ಎಚ್ಚರಿಕೆ ಇರೋದು. ನಾವು ನಮ್ಮ ಈ ಸಂಸ್ಕೃತಿಯನ್ನ, ಈ ಪರಂಪರೆಯನ್ನ ನಾವು ಮುಂದಿನ ಜನಾಂಗಕ್ಕೆ ಕೊಡುವಂತ ಜವಾಬ್ದಾರಿ ನಮ್ಮೆಲ್ಲ ಎಲ್ಲರೂ ಇದ್ದಾರೆ. ಅದರಲ್ಲೂ ಈ ಬ್ರಾಹ್ಮಣ ಮಹಾಸಭಾ ಇವತ್ತು ಆ ಒಂದು ಕೈಂಕರ್ಯಕ್ಕೆ ಏನೇ ಆಪಾದನೆ ಬರಲಿ, ಏನೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ನಿರಂತರವಾಗಿ ಎದುರಿಸಿ ಈ ಸಮಾಜಕ್ಕೆ ಆ ಒಂದು ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಕೂಡ ಈ ಒಂದು ಸಮಾಜಕ್ಕೆ ಋಣಿಯಾಗಿರ್ತೀನಿ. ಈ ಸಮಾಜ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಸಮಾಜ ಈ ದೇಶಕ್ಕೆ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಲಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಂತ ಬ್ರಾಹ್ಮಣ ಮಹಾಸಭೆಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಮಾನ್ಯರೇ, ನಮ್ಮ ಸಮಾಜ